ಆ ಹೆಂಗ್ಸು ಇಷ್ಟೆಲ್ಲ ಮಾತಾಡೋದ್ಮೇಲೆ ನೀನು ಸುಮ್ಮನೆ ಇದೆಯಾ ಅಂತ ಅಂದರೆ ಏನರ್ಥ? ಇದ್ರ ಬಗ್ಗೆ ಕ್ಲಿಯರ್ ಕ್ಲಾರಿಟಿ ಕೊಡಬೇಕು. ಬಾಲು, ನನ್ನ ಮಾತು ನಿಮ್ಗೆ ಅರ್ಥ ಆಗತ್ತೆ ಅಂತ ಅನ್ಕೊಂಡಿದ್ದೀನಿ. ಆ ತಾಯಿ ಹೇಳಿದ್ದು 100% ಸತ್ಯ. ಆ ಮಾತುಕತೆಯ ಹಿಂದಿನ ಉದ್ದೇಶ ಇದೆಯಲ್ಲ, ಅದನ್ನ ಚರ್ಚೆ ಮಾಡೋದಕ್ಕೆ ಇದು ಸಂದರ್ಭ ಅಲ್ಲ. ನೀನು ನನ್ನ ಗೆಳೆಯ, ನನ್ನ ಅರ್ಥ ಮಾಡ್ಕೋತೀಯ ಅಂತ ನಾನು ತುಂಬ ನಂಬ್ತೀನಿ. ದಯವಿಟ್ಟು ಪರಿಸ್ಥಿತಿನ ಅರ್ಥ ಮಾಡ್ಕೋ. ಕೇಳೋ ಅಧಿಕಾರ ನನಗಿಲ್ದೇ ಇರ್ಬೋದು, ಆದರೆ ಕ್ಲಾರಿಟಿ ಕೊಡೋ ಧರ್ಮ ನಿಮ್ಮದು. ಬಾಲು, ಸಮಯ ಬರಲಿ, ಸಮಯ ಬಂದಾಗ ನಾನೆಲ್ಲವನ್ನೂ ವಿವರವಾಗಿ ಹೇಳ್ತೀನಿ. ಅಣ್ಣ, ಏನಾಗಿದೆ ನಿಂಗೆ? ತಲೆ ಕೆಟ್ಟಿದ್ಯಾ? ಅಣ್ಣ, ಬೀದಿಲ್ ಹೋಗೋರು ಯಾರೋ ಬಂದು ಸುಳ್ಳು ಹೇಳಿದ್ರು ಅಂತ ಮನೆ ಮರ್ಯಾದೆನ ಹರಾಜಾಗ್ತೀಯಾ? ಬೇಡ ಅಣ್ಣ, ಈಗಿರೋ ಮನಸ್ಥಿತಿನಲ್ಲಿ ಯೋಚನೆಗಳು ದಾರಿ ತಪ್ಪಿಸುತ್ತೆ. ಪ್ಲೀಸ್ ಅರ್ಥ ಮಾಡ್ಕೋ. ಬೆಂಕಿ ಹತ್ರ ಬಂದ್ರೆ ಕೈ ಸುಡುತ್ತೆ ಅಂತ ಮನೇಲಿ ಸುಡೋದಕ್ಕೆ ಹೊರಟಿದ್ಯಾ? ಯಶೋಧ, ಇನ್ನೊಬ್ಬರ ಕಣ್ಣೀರಲ್ಲಿ ನಮ್ಮ ಕುಟುಂಬದ ದೋಣಿನ ತೇಲ್ಬಿಡಬಾರ್ದಮ್ಮ. ಅದು ಮಹಾ ಪಾಪ ಆಗುತ್ತೆ. ಅದಕ್ಕೆ ಕ್ಷಮೆನೇ ಇರೋದಿಲ್ಲ. ಬಾಲು, ನನ್ನ ಮಾತು ನಿಂಗೆ ಅರ್ಥ ಆಗತ್ತೆ ಅಂತ ಅನ್ಕೊಂಡಿದ್ದೀನಿ. ನನ್ನ ಪರಿವಾರ ಈಗಾಗಲೇ ಸಮಸ್ಯೆ ಸುಳಿಯಲ್ಲಿ ಸಿಗಾಕೊಂಡು ನರಳುತ್ತಾ ಇದೆ. ನಿನ್ನ ಮಗಳು ಬಂದು ಇದೇ ಸುಳಿಯಲ್ಲಿ ಸಿಗಾಕೊಡೋದು ನನಗಿಷ್ಟ ಇಲ್ಲ ಕಣು. ನನ್ನ ಭಾವನೆ ನೀನು ಅರ್ಥ ಮಾಡ್ಕೊಳ್ಳೋ. ಸೂರ್ಯ, ನೀನು ದೊಡ್ಡವನು. ನೀನೇನೇ ನಿರ್ಧಾರ ತಗೊಂಡ್ರು ಅದು ತೂಕವಾಗಿರುತ್ತೆ. ಕೆಲವು ಸರ್ತಿ ಅದಿಂಗೆ ಸರಿ ಅನ್ಸುತ್ತೆ. ಅದರಿಂದ ಬೇರೆಯವ್ರಿಗೆ ಸಮಸ್ಯೆ ಆಗ್ತಿದೆ ಅಂತ ಅಂದರೆ ಆ ನಿರ್ಧಾರದ ಬಗ್ಗೆ ಯೋಚನೆ ಮಾಡೋದು ಒಳ್ಳೆಯದು. ಇದ್ರ ಮೇಲೆ ನಿನ್ನ ಇಷ್ಟ. ನಾವಿನ್ನು ಬರ್ತೀವಿ. ಥ್ಯಾಂಕ್ ಯು ಗೆಳೆಯ, ಥ್ಯಾಂಕ್ ಯು ವೆರಿ ಮಚ್.